ನೋಡಿ ಕಷಾಯದ ಕಲರ್ ಒಳ್ಳೆ ಬ್ಲ್ಯಾಕ್ ಟೀ ಥರ ಇದೆ. ಕುದಿದು ಅದರ ಸತ್ವ ಎಲ್ಲ ಬಿಟ್ಟಿದೆ, ಅರ್ಧಕ್ಕೆ ಇಳಿದಿದೆ. ಸೊ ಕಷಾಯ ರೆಡಿಯಾಗಿದೆ, ಇದನ್ನು ಕುಡಿದ್ರೆ ಆಯಿತು. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಮನೆಯಲ್ಲಿಯೇ ಗ್ಯಾಸ್ ಟ್ರಬಲಿಗೆ ಈಸಿಯಾಗಿ ತಿನ್ನಲಿಕ್ಕೂ ಕೂಡ ಕಷ್ಟ ಆಗದೆ ಇರುವಂತಹ ಒಂದು ಸರಳವಾದ ಸುಲಭವಾದ ಮನೆಮದ್ದನ್ನು ಹೇಳ್ತೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಜೀರಿಗೆ ಕಷಾಯ ಮಾಡಲಿಕ್ಕೆ ನಾನೊಂದು 2 ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೇನೆ. ಇದು ಬೇಗ ಆಗ್ತದೆ, ಸೊ ಇದನ್ನು ಸರಿ ಫ್ರೈ ಮಾಡಬೇಕು, ಪಟ ಆಗುವಷ್ಟು. ನಾವೆಲ್ಲಿಯಾದರೂ ಫಂಕ್ಷನಿಗೆ ಹೋದರೆ ಅಥವಾ ಹೋಟೆಲ್ ಊಟ ಮಾಡಿದರೆ, ಇನ್ನೀಗ ರಜೆ ಬರ್ತದೆ, ರಜೆ ಮನೆಯಲ್ಲಿದ್ರಾದರೂ ಗ್ಯಾಸ್ ಟ್ರಬಲ್ ಬಂದೇ ಬರ್ತದೆ. ನಾವು ಫುಡ್ಡಲ್ಲಿ ಸ್ವಲ್ಪ ಆ ಕಡೆ ಆದರೂ ಕೂಡ ಗ್ಯಾಸ್ ಟ್ರಬಲ್ ಎಲ್ಲ ಏಜ್ನವರಿಗೆ ಬರ್ತದೆ. ಸೊ ನೀವು ಈ ಥರ ಕಷಾಯವನ್ನು ಮಾಡಿದರೆ ಅದು ಎಲ್ಲ ಏಜಿಗೂ ಕೊಡ್ಬೋದು. ಒಂದು ಸತಿಗೆ ಮಾಡುವಾಗ 2 ಸ್ಪೂನಿಂದ ಮಾಡಿದರೆ ಒಮ್ಮೆಗೊಂದು ಫ್ಯಾಮಿಲಿಗೆ ಸಾಕಾಗ್ತದೆ. ನೈಟ್ ಮಲಗುವ ಮೊದಲು ಕುಡಿದು ಮಲಗ್ಬೋದು, ಅಥವಾ ಬಂದ ಹಾಗೆ ನಾವು ಎಲ್ಲಾದರೂ ಹೊರಗಡೆ ಹೋಗಿದರೆ ಮನೆಗೆ ಬಂದ ಕೂಡಲೇ ಇದನ್ನು ಕುಡಿದು ಮಲಗಿದ್ರು ಕೂಡ ಹೊಟ್ಟೆ ಸರಿ ಆಗ್ತದೆ. ಮತ್ತು ಕುಡಿಲಿಕ್ಕೆ ತುಂಬ ಕಹಿ ಅಂತ ಆಗೋದಿಲ್ಲ, ಅಷ್ಟು ಆಗೋದಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ಮತ್ತು ಹಾಲು ಹಾಕಿ ಕುಡಿಬೋದು. ಬಟ್ ಅದು ಬರೀ ಕಷಾಯನೇ, ಈ ಜೀರಿಗೆ ಕಷಾಯವನ್ನು ಹಾಗೆ ಕುಡಿದ್ರೂ ಕೂಡ ಎಂತ ಆಗೋದಿಲ್ಲ, ಒಳ್ಳೆ ಟೇಸ್ಟಿಯಾಗಿರ್ತದೆ. ನೋಡಿ, ಈಗ ಒಂದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಆಗಿಲ್ಲ, ಸರಿ ಕಪ್ಪಾಗುವಷ್ಟು ಹುರಿಬೇಕು ಅದನ್ನು. ನಮ್ಮ ಮನೆಯಲ್ಲೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದನ್ನು ಕುಡಿಲಿಕ್ಕೆ ಒಮ್ಮೊಮ್ಮೆ ಕುಡಿಲಿಕ್ಕೆ ಹೇಳ್ತಿದ್ರು ಗ್ಯಾಸ್ ಟ್ರಬಲ್ ಆದಾಗ. ಬಟ್ ಇವಾಗ ಪ್ರೆಗ್ನೆಂಟ್ ಇರೋರು ಯಾರ್ಯಾರು ನೋಡ್ತಿದ್ದಾರೋ ಅವರು ಡಾಕ್ಟರ್ ಹತ್ರ ಸಜೆಷನ್ ಕೇಳಿ ಕುಡಿಬೋದು, ಯಾಕಂದರೆ ಪ್ರೆಗ್ನೆನ್ಸಿ ತುಂಬ ಸೆನ್ಸಿಟಿವ್ ವಿಷಯ ಅಲ್ವಾ. ಬಟ್ ಬೇರೆ ಯಾರು ಕೂಡ ಇದನ್ನು ಕುಡಿಬೋದು, ಏನು ತೊಂದರೆ ಇಲ್ಲ. ದಮ್ಮ ಎಳಿತದೆ ಗ್ಯಾಸ್ ಟ್ರಬಲ್ ಇದ್ದದೆಲ್ಲ. ಬೆಳಗ್ಗೆ ಏಳುವಾಗ ಸರಿಯಾಗಿರ್ತದೆ, ಕೆಲವೊಂದು ಸತಿ ಆವಾಗಲೇ ತೇಗು ಬಂದು ಅಲ್ಲಿಗೆ ಸರಿ ಹೋಗ್ತದೆ. ನೋಡಿ, ಹೊಗೆ ಬರ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಆಗ್ತದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಬಿಡಬಾರ್ದು, ಇಲ್ಲರ ಒಂದೇ ಕಡೆ ಆಗ್ತದೆ ಅದು. ಇದಾಗ್ತಾ ಬಂತು. ಈಗ ನಮ್ಮ ಮನೆಯಲ್ಲಿ ಫಂಕ್ಷನಿಗೆ ಹೋದ ದಿನ ರಾತ್ರಿ ಎಲ್ಲ ಇದನ್ನು ಕುಡ್ದೆ ಮಲಗೋದು. ಇದು ನಮಗೆಲ್ಲರಿಗೂ ಅತ್ತೆ ಮಾಡಿ ಕೊಡ್ತಾ ಇದ್ರು. ಅದೀಗ ಚಟಪಟ ಅಂತ ಸಿಡಿತದೆ, ಆವಾಗ ಆಯಿತು ಅಂತ ಲೆಕ್ಕ. ನೋಡಿ, ಮೇಲೆ ಒಂದೊಂದು ಹಾರ್ತಾ ಇದೆ. ಈಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು, ಕಪ್ಪಾಗಿದೆ ನೋಡಿ. ನಾನು ಇದಕ್ಕೆ 1 ಗ್ಲಾಸ್ ನೀರು ಹಾಕ್ತೇನೆ. ಇನ್ನೀಗ ಇದು ಕುದಿದು ಅರ್ಧ ಗ್ಲಾಸ್ ಆಗಬೇಕು, ಅಷ್ಟು ಅದು ಇಳಿಬೇಕು ಅದರ ಕ್ವಾಂಟಿಟಿ, ಆಗ ಕಷಾಯ ಸರಿ ಆಗ್ತದೆ. ಇನ್ನದು ಕುದಿಲಿ ಸರಿಯಾಗಿ. 5 ನಿಮಿಷಕ್ಕಿಂತ ಹೆಚ್ಚಾಯ್ತು. ಈಗ ನೋಡಿ, ಒಳ್ಳೆ ಕುದಿದು ಅದರ ಸತ್ವ ಎಲ್ಲ ಬಿಟ್ಟಿದೆ. ಸಣ್ಣ ಉರಿಯಲ್ಲಿ ಕುದಿಸಿದ್ದು ಸರಿ ಕುದಿದಿದೆ. ಇನ್ನು ಇದನ್ನು ಸೋಸಬೇಕು. ಇಷ್ಟು ಬಿಸಿ ಕುಡಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಣ್ಣದ ಮೇಲೆ ಕುಡಿಬೇಕು. ಆಫ್ ಮಾಡ್ತೇನೆ. ಇನ್ನು ಒಂಥರ ಟೀ ಕಲರೇ ಇದೆ ನೋಡಿ, ಟೀ ಥರನೇ ಕುಡಿಬೋದು ಬೆಳಗ್ಗೆ ಕೂಡ. ಹಸು ಹೊಟ್ಟೆ ಕುಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಅಷ್ಟು ಸೋಸಿದ ಮೇಲೆ ನಮಗೆ ಇಷ್ಟು ಜೀರಿಗೆ ಸಿಗ್ತದೆ. ಇದಕ್ಕೆ ಮತ್ತೆ 1 ಗ್ಲಾಸ್ ನೀರು ಹಾಕಿ ಮತ್ತೆ ಕುದಿಸಿ ಕಷಾಯ ಕುಡಿಲಿಕ್ಕೆ ಆಗ್ತದೆ. ಸೊ ಒಂದು ಸತಿ ಮಾಡಿದ್ದನ್ನು ವೇಸ್ಟ್ ಮಾಡೋದು ಬೇಡ. ಇದೇ ಗ್ಲಾಸಲ್ಲಿ ನಾನು 1 ಗ್ಲಾಸ್ ನೀರು ತಗೊಂಡದ್ದು, ಅರ್ಧಕ್ಕೆ ಇಳಿದಿದೆ. ಸೊ ಕಷಾಯ ರೆಡಿಯಾಗಿದೆ, ಇದನ್ನು ಕುಡಿದ್ರೆ ಆಯಿತು. ನಾನು ಪುನಃ ನೀರು ಹಾಕ್ತಾ ಇದ್ದೇನೆ, ಅದಕ್ಕೆ ವೇಸ್ಟ್ ಮಾಡೋದು ಬೇಡ. ಇನ್ನೊಂದು ಸತಿ ಸರಿ ಕುದಿಸಿದರೆ ನಾಳೆಗೆ ಆಗ್ತದೆ. ಇದನ್ನು ಹಾಗೆ ಇಡ್ಲಿಕ್ಕೆ ಆಗ್ತದೆ, ಎಂತ ಆಗೋದಿಲ್ಲ. ನಾವು ಕುದಿಸ್ತೇವಲ್ಲ ಸರಿಯಾಗಿ, ಇದೊಂದು ಸತಿ ಕುದಿದ್ರೆ ಸರಿಯಾಗಿ ನಾಳೆಗೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಅದರಲ್ಲಿ ಕೂಡ ಇಷ್ಟು ಸತ್ವ ಬಿಟ್ಟಿದೆ, ಸ್ವಲ್ಪ ಲೈಟ್ ಆಗಿರ್ತದೆ ಅಷ್ಟೇ. ಸೊ ಇದನ್ನು ಕೂಡ ಕುಡಿಬೋದು. ನೋಡಿ, ಕಷಾಯದ ಕಲರ್ ಒಳ್ಳೆ ಬ್ಲ್ಯಾಕ್ ಟೀ ಥರ ಇದೆ. ಇದನ್ನು ಇನ್ನು ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು, ಹಾಗೇನೂ ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್,
ಗ್ಯಾಸ್ ಟ್ರಬಲಿಗೆ ಒಂದು ಮನೆ ಮದ್ದು ಈಸಿಯಾಗಿ ಮಾಡ್ಬೋದು ಅಂಥದ್ದು ಮನೆಯಲ್ಲಿರುವ ಜೀರಿಗೆಯಲ್ಲಿ. ನೀವು ಇದನ್ನು ಟ್ರೈ ಮಾಡಿ ಇದರ ಉಪಯೋಗನ ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಂತಹ ವಿಡಿಯೋಗಳನ್ನು ನೀವು ಮತ್ತೆ ಮತ್ತೆ ನೋಡಬೇಕು ಅಂದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು. ಬಾಯ್ ಬಾಯ್. ಟೇಕ್ ಕೇರ್.